ನಿಮ್ಮ ಹತ್ರ 200 ರೂಪಾಯಿ ಬಜೆಟ್ ಇದೆ, 200 ರೂಪಾಯಿ ಬಜೆಟ್ ಒಳಗೆ ನಾನ್ ವೆಜ್ ಊಟನ ಲೂಲು ಮಾಲ್ ಒಳಗಿರೋ ಲೂಲು ಹೈಪರ್ ಮಾರ್ಕೆಟ್ ಅಲ್ಲಿ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇವಾಗಲೇ ಈ ವಿಡಿಯೋನ ಸೇವ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಮೊದಲು 200 ರೂಪಾಯಿ ನೋಟ್ ತಗೊಂಡೆ, ಅದು ಒರಿಜಿನಲ್ ಅಂತ ಕನ್ಫರ್ಮ್ ಮಾಡಾದ್ಮೇಲೆ ಲೂಲು ಹೈಪರ್ ಮಾರ್ಕೆಟ್ ಒಳಗೆ ವಿಸಿಟ್ ಕೊಟ್ಟಿದ್ದೆ. ಇಲ್ಲಿ ನೋಡೋಕೆ ಬೇಜಾನ್ ಆಪ್ಷನ್ ಸಿಕ್ತಿ, ತುಂಬಾ ಕನ್ಫ್ಯೂಷನ್ಸ್ ಆಗ್ತಿದೆ. ಬಟ್ ನಮ್ಮ ಫೋಕಸ್ ಯಾವಾಗ ಯಾವ್ದ್ರ ಮೇಲೆ ಇರುತ್ತೆ ಅಂತಂದ್ರೆ ಫುಡ್ ಮೇಲೆ ಇರುತ್ತೆ, ಅದು ನಾನ್ ವೆಜ್ ಫುಡ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಹೋಗಿದ ತಕ್ಷಣ ತಂದೂರಿ ರೊಟ್ಟಿ 15 ರೂಪಾಯಿಗೆ ಆರ್ಡರ್ ಮಾಡಿದ್ವಿ. ಅದನ್ನ ಹಂಗೆ ತಿನ್ನಕ್ಕಾಗಲ್ಲ, ಅದಕ್ಕೋಸ್ಕರ 250 ಗ್ರಾಮ್ಸ್ ಎಗ್ ಮಸಾಲನ 66 ರೂಪಾಯಿಗೆ ತಗೊಂಡ್ವಿ. ಇದಂತೂ ಸೂಪರ್ ಆಗಿರುತ್ತೆ, 2 ಮೊಟ್ಟೆ ಜೊತೆ ಬರುತ್ತೆ, ಸ್ಪೈಸಿ ಆಗಿ ಆ ತಂದೂರಿ ರೊಟ್ಟಿ ಜೊತೆ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಸ್ಟಾರ್ಟರ್ಸ್ ಏನಾದ್ರು ಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಚಿಕನ್ ಟಿಕ್ಕಾ ಸ್ಯಾಲಡ್ 38 rupees ಗೆ ತಗೊಂಡೆ. ಅಪ್ರಾಕ್ಸ್ 90 ಗ್ರಾಮ್ಸ್ ಬರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಕ್ಯಾಪ್ಸಿಕಮ್ಸ್ ಚಿಕನ್ಸ್ ಎಲ್ಲ ಆಡ್ ಮಾಡಿ. ಮತ್ತೆ ಫೈನಲಿ ಮೇನ್ ಕೋರ್ಸ್ ಗೆ ಹೈದರಾಬಾದಿ ಚಿಕನ್ ಬಿರಿಯಾನಿ ತಗೊಂಡೆ. ಹಾಫ್ ಪ್ಲೇಟ್ 84 rupees ಹತ್ರ ಬರುತ್ತೆ, 250 ಗ್ರಾಮ್ಸ್. ಅದರಲ್ಲೂ ಪೀಸು ರೈಸು ಎಲ್ಲ ಸೂಪರ್ ಆಗಿ ಬೆಂದಿ ಸಕ್ಕದಾಗಿ ಟೇಸ್ಟ್ ಕೊಡ್ತಿತ್ತು, ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಸೊ 200 rupees ಫುಡ್ ಸೀರೀಸ್ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಚಾನಲ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಮಾಲ್ಗೆ ಹೋಗ್ಬಿಟ್ಟು ಈ 200 rupees ಫುಡ್ ಸೀರೀಸ್ ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಡೂ ವಾಟ್ ಇಲ್ಲ.